ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಲ್ರೆಡಿ ಟೈಮ್ ಆಗಿದೆ, ಆದ್ರೂ ವಿಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ನಾನು ಪಟ್ ಅಂತ ಸ್ನಾನ ಮುಗಿಸ್ಕೊಬಂದು ಮಾರ್ನಿಂಗ್ ಒಂದು ಎಲ್ರಿಡಿ ಕುಡಿಲೇಬೇಕಲ್ಲ, ಆಮ್ಲ ಮತ್ತೆ ಬೀಟ್ರೂಟ್ ಹಾಕಿ ಒಂದು ಜ್ಯೂಸ್ ಮಾಡ್ಕೊಂಡೆ. ಇದು ನೋಡೋಕಷ್ಟೇ ಚಂದ, ಕುಡಿಯೋಕೊಳ್ಳೆ ಪಾಯ್ಸನ್ ಕುಡ್ದಂಗೆ ಇರುತ್ತೆ. ಇನ್ನು ಬ್ರೇಕ್ಫಾಸ್ಟ್ ರಾತ್ರಿನೇ ದೋಸೆ ಇಟ್ಟು ರೆಡಿ ಮಾಡಿಟ್ಟಿದ್ದೆ. ನನಗೆ ದೋಸೆ ತಿನ್ಬೇಕು ಅನ್ಸೋಕೆ ಸ್ಟಾರ್ಟ್ ಆಗಿ ಒಂದು 2 months ಆಗಿದೆ ಅನ್ಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಮಾಡೇ ಇರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಇನ್ನು ಓಡಕ್ಕಂತೂ ನಂಗೆ ಜಾಸ್ತಿ ಟೈಮ್ ಇಲ್ಲ, 10 minutes ಅಷ್ಟೇ ಇದೆ. ಆ 10 minutes ಅಲ್ಲೇ ಬೇಗ ಹೊರಟಿದ್ದೀನಿ. ಈ ವಿಡಿಯೋ ಮಾಡೋ ತರಾತುರಿ ಲಿಪ್ಸ್ಟಿಕ್ ಹಾಕೊಂಡೆ ಹೋಗಿದ್ದೆ, ಮತ್ತೆ ಅದು ಹೆಂಗೋ ನೆನಪಾಗಿ ಬಂದು ವಾಪಸ್ ಹಾಕೊಂಡೆ. ಇನ್ನು ಕೆಲಸ ಶುರು ಮಾಡೋಕ್ಕೂ ಮುಂಚೆ ಬಂದು ಒಂದು ಫಿಟ್ ಚೆಕ್ ಮಾಡಿ ನಂತರ ನಾವು ಕೆಲಸ ಶುರು ಮಾಡೋದು. ಕೆಲವರೆಲ್ಲ ಈ ಕಾಫಿ ಟೀ ಲವರ್ ಅಂತಾರೆ, ಬಟ್ ನನಗೆ ಅದೇನೋ ಗೊತ್ತಿಲ್ಲ. ಮಿಲ್ಕ್ ಕಾಫಿ ಟೀ ಈ ಥರದ್ದೇನು ಇಷ್ಟ ಆಗಲ್ಲ. ಬಟ್ ಇವತ್ತೇನೋ ಕ್ರೇವಿಂಗ್ ಆಗ್ತಿತ್ತು ಅಂತ ಮಿಲ್ಕ್ ತಗೊಂಡೆ. ಬಟ್ ನಂಗೆ ಇದನ್ನ ಕುಡಿಯೋಕ್ಕಾಗದೆ ಬಿಸ್ಕೆಟ್ನೆಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದಿದ್ದೀನಿ. ಇನ್ನು ಲಂಚ್ ಟೈಮಲ್ಲಿ ಹೊರಗೆ ಬಂದರೆ ಈ ಸೂರ್ಯ ನೋಡಿ ದಗದಗ ಅಂತ ಉರಿತಿದ್ದ. ಈ ಬಿಸಿಲಿಗೆ ಛತ್ರಿ ಇಟ್ಕೊಂಡು ನಾನು ಹೋಗಿದ್ದಿಲ್ಲಿ ಗೊತ್ತಾ, ಬೇರೆ ಎಲ್ಲೆಲ್ಲಿಗೋ ಅಲ್ಲ, ಟೆಂಪಲ್ಗೆ. ಇನ್ನು ರಾಯರ ಹತ್ರ ಬಂದು ಎಲ್ರಿಗೂ ಒಳ್ಳೇದು ಮಾಡೋರು, ನಂಗೆ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ನಾನು ಸೀದಾ ಹೊರಟಿದ್ದು ಮನೆ ಕಡೆಗೆ. ಇನ್ನು ಈ ಬಿಸಿಲಲ್ಲಿ ಕಷ್ಟಪಟ್ಟು ಸುತ್ತಾಕೊಂಡು ಈ ಶಾಪಿಗೆ ಹೋಗ್ಬೇಕು ಅನ್ಕೊಂಡು ಬಂದೆ. ಈ ಡಬ್ಬ ನನ್ನ ಮಗ ನೋಡಿದ್ರೆ ಬಾಗ್ಲಾಕಿದ್ದಾನೆ. ಮನೆಗೆ ಬಂದು ಇನ್ನು ವಾಪಸ್ ಹೋಗಂತ ನಂಗೆ ಬೇಜಾನ್ ಟೈಮ್ ಇತ್ತು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ವಾಪಸ್ ಹೊರಟೆ. ಇನ್ನು ಇವತ್ತು ಕೆಲಸ ಮುಗಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಆಗೋಗಿತ್ತು. ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ವಾಪಸ್ ಮನೆ ಕಡೆಗೆ ಹೊರಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ, ಬಾಯ್.